ಅಂಬಕ್ಕ ನಮಸ್ಕಾರ ರೀ. ನಂಗೊಂಥರ ದೇವಿ ನೋಡ್ದಂಗೆ ಆಗತ್ತೆ ನಿಮ್ಮನ್ನ ನೋಡಿದ್ರೆ. ಅಮ್ಮನ ಆಶೀರ್ವಾದ ರೀ ಅದು. ಹೆಂಗದಿರಿ? ಆರಾಮದಿರಿ. ಅರುಣ್ ನಮಸ್ಕಾರ ಬ್ರದರ್. ನಮಸ್ಕಾರ ಅಣ್ಣ. ನೀವು ಹೇಗಿದ್ದೀರಿ? ಮಸ್ತ್ 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 ಗಿಚ್ಚಿ ಗಿಲಿ ಗಿಚ್. ಒಂದು ಅವರ ರೀಲ್ಸ್ಗಳ ಮೂಲಕ ಮೆಸೇಜು ಮತ್ತು ನಗು ಇದನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಅಂಬಕ್ಕ ಹೆಂಗೆ ಅಂದರೆ ಬದುಕಿನ ಮೌಲ್ಯಗಳು, ತತ್ವಗಳು, ಬದುಕುವ ರೀತಿ, ಹಸನಾಗಿಸಿಕೊಳ್ಳಬಹುದಾದ ಬಗ್ಗೆ ಓಡ್ತಾ ಇದ್ದೀವಲ್ಲ ಈ ಫಾಸ್ಟ್ ಫುಡ್ ಜಗತ್ತಿನಲ್ಲಿ. ನಾವು ಒಂದು ಸ್ವಲ್ಪ ತಡಿಯಪ್ಪ ಬದುಕಂದ್ರೆ ಏನು ಅಂತ ಅಂಬಕ್ಕ ಹೇಳ್ತಿರ್ತಾರೆ. ಇದೊಂಥರ ನಮಗೆ ಅದ್ಭುತವಾದಂಥ ತಿಳುವಳಿಕೆ. ಯಾವಾಗಲೂ ಕೂಡ ನಾವೆಲ್ಲರೂ ನಿಮ್ಮನ್ನು ಇಷ್ಟಪಡ್ತೀವಿ, ನಾವೆಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತೀವಿ, ನಾವು ನಿಮ್ಮನ್ನು ಆಧರಿಸ್ತೀವಿ. ನೀವು ಉತ್ತರ ಕರ್ನಾಟಕ ಭಾಗದವರು, ಅಂದರೆ ಮುಂಬೈ ಕರ್ನಾಟಕ ಭಾಗದವರು. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇಡೀ ಕರ್ನಾಟಕದ 6 ಕೋಟಿ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಈ ನಿಮ್ಮ ಮಾತಿಗೆ ಉತ್ತರನೇ ಇಲ್ಲರಿ ನಮ್ಮ ಕಡೆ. ಯಾಕೆ ಉತ್ತರ ಇಲ್ಲ ಅಂತಂದ್ರೆ ಅದೇ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈ ಒಂದು ನ್ಯೂಸ್ ಚಾನೆಲ್ ಒಳಗೆ ಇಲ್ಲಿ ಬಂದು ಕುಂತದ್ದು ನಮ್ಗೆ ಸೀರಿಯಸ್ಲಿ ಭಾಳ ಖುಷಿ ಅದ. ಫಸ್ಟ್ ವೇದಿಕೆ ನಮಗಿದು. ಆಮೇಲೆ ನನ್ನ ತಾಯಿನ ನಾ ಕರ್ಕೊಂಬಂದಿದ್ದು ಫಸ್ಟ್ ವೇದಿಕೆ. ಸೊ ನಮ್ಮನ್ನ ಇಲ್ಲಿ ಕರೆಸಿದಂಥ ಹರೀಶ್ ಅಣ್ಣ ಅವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಂಬಕ್ಕ ಏನು ಅನ್ನಿಸ್ತಾ ಇದೆ? ಅಂಬಕ್ಕ ಫಸ್ಟ್ ಟೈಮ್ ಹಿಂಗೆ ಕೂತಿದ್ದೀರಿ. ನಾವು ಇದನ್ನು ಯಾವತ್ತೂ ನೋಡಿಲ್ರಿ ಒಂದೇದು. ಆಮ್ಯಾಗ ನಾವು ಹಿಂಗೆ ಎದ್ರ ಬೆದ್ರ ಕುಂತು ಮಾತಾಡೋದು ಅಂದ್ರೆ ನಮ್ಗೆ ಮುಜುಗರ ಆಗುತ್ತೆ. ಯಾಕಂದ್ರೆ ಮೊಬೈಲ್ದಾಗ ನೋಡೋದೇ ಬೇರೆ, ಎದುರಿಗೆ ಮಾತಾಡೋದೇ ಬೇರೆ. ನಾವೇನಾರು ಮಾತಾಡಾಗ ತಪ್ಪಾದ್ರೆ ಎಲ್ಲರೂ ಕ್ಷಮಿಸ್ಬೇಕು ಮೊದಲೇದ್ದು. ಆಮೇಲೆ ನನಗೆ ಹೇಳ್ಯಾನ, ಯವ್ವ ನೋಡಿ ನೀ ಯಾವತ್ತೂ ಯಾರ ಮುಂದೆ ಹೊಳಂಗಿಲ್ಲ ಅಂತ ನನಗೆ ಮಾತು ಕೊಟ್ಟು, ನೀನು ಅಲ್ಲಿ ಒಂದು ಸ್ವಲ್ಪ ಹತ್ತಿ ಅಂದ್ರೆ ನೋಡಂತೆ ನನಗೆ ಮೊದಲು ವಾರ್ನಿಂಗ್ ಮಾಡ್ಕೊಂಬಂದಾರ್ರಿ ಮಕ್ಕಳು. ಯಾಕೆ ನನಗೆ ಯಾವಾಗಿದ್ರು ಎಲ್ಲರೂ ನಗಬೇಕು, ನಾವು ನಗಬೇಕು. ಅಳೋದಾದ್ರೆ ನಾವು ದೇವ್ರ ಮುಂದೆ ಅಷ್ಟೇ ಅಳ್ತೀವಿ. ನಾವು ಯಾವತ್ತೂ ಯಾರ ಮುಂದೂ ನಾವು ಬಡೋರು ನಮಗಿಲ್ಲ ಅಳು ಅನ್ನೋದು ನಮ್ಗೆ ಗೊತ್ತಿಲ್ಲ ರೀ. ಅದಕ್ಕೆ ನಿಮ್ಮನ್ನು ನೋಡೋಣ ನನಗೆ ಸ್ವಲ್ಪ ಮುಜುಗರ ಆಯ್ತು, ಖುಷಿನೂ ಆಯ್ತು. ನಾನು ನಿಮ್ಮನ್ನು ಬರೀ ನನ್ನ ಮೊಬೈಲಲ್ಲಿ ನೋಡ್ತಿದ್ದೆ ರೀಲ್ಸಲ್ಲಿ. ಆಲ್ರೆಡಿ ಕಣ್ಣಾಗ ಆಲ್ಮಟ್ಟಿ ಡ್ಯಾಮ್ ಬಂದೈತಿ ಈಗ. ಇಲ್ಲ ಖುಷಿಗೂ ಬರುತ್ತೆ ರೀ. ಹೌದು, ಒಬ್ಬೊಬ್ರು ಖುಷಿಗೂ ಬರುತ್ತೆ. ಹೆಂಗದು? ನಮ್ಮ ಹಂಗೆ ಅದು ಹೇಳಕ್ಕೆ ಬರಂಗಿಲ್ಲ, ಆನಂದ ಭಾಷ್ಮ ಅಂತಿರ್ತಾರಲ್ಲ. ಯಾಕಂದ್ರೆ ನಾನು ನನ್ನ ಮಕ್ಕಳನ್ನ ಇಷ್ಟು ಹೊಗಳತ್ತಿರಲ್ಲ, ನನಗೆ ಯಾವತ್ತಿದ್ದು ನಮ್ಮ ತಾಯಿ ಹೇಳ್ತಿದ್ದೇನ, ಯವ್ ನೀ ನನ್ನ ಮುಂದೆ ಹೊಗಳಬೇಡ, ನನ್ನ ಮುಂದೆ ಹೊಗಳೋದಂದ್ರೆ ಆಗಿ ಬರೋದಿಲ್ಲ. ನಾ ಇರ್ಲಾರ್ದಾಗ ಹೊಗಳು ನಿಮ್ಮ ರಿಲೇಷನ್ ಮುಂದೆ ಹೊಗಳಂತಿದ್ನಿ. ನನಗೆ ಎದುರು ಹೊಗಳಾಕತ್ತಿರಲ್ಲ, ಅದೊಂಥರ ಖುಷಿಗೂ ಬರ್ಬೋದು. ಯಾವಾಗಲೂ ಹಂಗೆ. ಕನ್ನಡದಲ್ಲೊಂದು ಮಾತಿದೆ, ಏಕಾಂತದಲ್ಲಿ ನಿಂದಿಸು, ಎಲ್ಲರೆದುರು ಬಣ್ಣಿಸು. ಅದು ಮಾತ್ರ ನಾವು ಫಾಲೋ ಮಾಡ್ತೀವಿ. ಏನಾದ್ರು ಬೈಬೇಕಾದ್ರೆ ಕರೆದ್ಬಿಟ್ಟು ಒಬ್ಬರನ್ನೇ ಬೈಬೇಕಂತೆ, ಹೊಗಳಬೇಕಾದ್ರೆ ಎಲ್ಲರ ಮುಂದೆ ಹೊಗಳಬೇಕಂತೆ. ಸೊ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದಾಗ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸ್ತಿರ್ತಾರೆ, ಅದು ಖುಷಿ. ಆ್ಯಕ್ಚುಲಿ ನನ್ನ ಹೆಂಡತಿ ನಿಂಗೆ ಅಂತಾಳೆ, ನಿನಗೆ ಏನರ ಬೈದಿತ್ತು ನಂಗೆ ಒಬ್ಬಗೆ ಬೈ, ನಾವು ಒಬ್ಬಕ್ಕಿದ್ದಾಗ ಬೈ, ನೀ ಎಲ್ಲರ ಮುಂದೆ ನಾನು ಬೈಬೇಡ. ಸೊ ನಿಮ್ಮ ಮಾತು ಕರೆಕ್ಟ್ ನೆನಪಾತಿಗೆ. ಹೌದು, ಅದಿರೋದೇ ಹಂಗೆ ಯಾವಾಗಲೂ ಕೂಡ. ಹಾಗಾಗಿ ನೀವು ಅದಕ್ಕೆ ಅರ್ಹರು ಅಂತ ಅಂಬಕ್ಕ ಅಷ್ಟೆ. ನಮ್ಗೆ ಗೊತ್ತಿಲ್ದಂಗೆ ಇದು ಹುಟ್ಟಿದ ಗಿಡ ಅನಿಸ್ತೈತ್ರಿ. ನಾವು ಅದೇನು ಮುಂದೆ ದೊಡ್ಡದಾಗಿ ನನ್ನ ಮಕ್ಕಳಿಗೆಲ್ಲ ಒಳ್ಳೇದನ್ನ ಹೇಳ್ಕೊಡ್ಲಿ ಅಂತೀವಿ. ಯಾಕಂದ್ರೆ ಇದನ್ನ ನಾವು ಮಾಡಬೇಕು, ನಾವು ಹಿಂಗೆ ಮಂದಿ ನಮ್ಮನ್ನು ನೋಡ್ತಾರ, ನಮ್ಮನ್ನ ಇಷ್ಟಪಡಲಿ ಅಂತ ನಾವು ಯಾವತ್ತೂ ಮಾಡಿಲ್ಲ. ನಾವೇನೋ ಒಂದು ನಮ್ಮದು ಹೋಟೆಲ್ ಬಿಸ್ನೆಸ್ಸಿಂದ ಹಿಡ್ಕೊಂಡು ನಮ್ಮ ಮನೆಗವ್ರಿಗೂ ಒಟ್ಟು ನಮ್ಗೆ ಹಿಡಿಯೋದಾಗ ಬರ್ಬೇಕು, ಅದೊಂದು ಪ್ರೀತಿ ರೀ. ನಮ್ಮ ಹಿಡಿಯೋ ನಾವು ನೋಡ್ಕೊಂಡು ನಾವು ಒಂದು 10-20 ಸತಿ ನಾವೇ ನೋಡ್ತೀವಿ ರೀ. ನಮ್ಮ ಮಂದಿದ್ದೆ ಇವಂತ ನಮ್ಮ ಒಟ್ಟು ನೋಡ್ವಿ ಮಂದಿ ಎಲ್ಲರೂ ನಿನಗೆ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಾಡೋದೇ ಬೇರೆ, ಇಷ್ಟಪಟ್ಟು ನೋಡೋದೇ ಬೇರೆ. ಕೆಲವೊಬ್ಬರು ಜನ ಹೆಂಗ್ ಮಾಡ್ತಾರೆ, ನಮ್ಮ ವಿಡಿಯೋಗಳನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಅಮ್ಮ ವಿಡಿಯೋ ಮಾಡೋದು, ನಮ್ಮ ವಿಡಿಯೋ ನಾವೇ ನೋಡೋಣ, ಯಾರು ನೋಡ್ತಾರೋ ಬಿಡ್ತಾರೋ. ನಮ್ಮ ವಿಡಿಯೋ ನಾವು ನೋಡೋಣ, ನಮ್ಗೆ ಇಷ್ಟ ಮೊದಲು ನಮ್ಮ ಸೆಲ್ಫ್ ನಮ್ಗೆ ಇಷ್ಟ ಆಗಲಿ. ನಮ್ಮನ್ನ ಇಷ್ಟಪಡೋರಿಗೆ ಮತ್ತೆ ಇದು ಹೋಗಿ ತಲುಪ್ತೈತಿ ಅಮ್ಮನ ಅದು ತತ್ವ. ನಿಮ್ಮೂರು ಯಾವುದು? ನಮ್ಮ ಗಂಡ ಮನೆಗೆ ಕೊಟ್ಟಿದ್ರಿ ಅತ್ನಿ ತಾಲೂಕು ಐಗಳಿ. ಅತ್ನಿ ತಾಲೂಕು ಐಗಳಿ, ಬಿಜಾಪುರ. ನಿಮ್ಮೂರು? ನಮ್ಮ ತಾಯಿ ಮನೆ ಬಂದು ಚಂದ್ರಗಿ, ಅದು ಬೆಳಗಾವಿ ಜಿಲ್ಲೆ. ಸೊ ಅಪ್ಪಟ ಬೆಳಗಾವಿ ಅವ್ರು. ಎಷ್ಟು? ಇಬ್ರು ಮಕ್ಕಳು? ಇಬ್ರು ಗಂಡು ಮಕ್ಕಳು. ಓಹೋ, ಬಲೆ ಬಲೆ. ಹರಕೆ ಹೊತ್ತೆತ್ತಿದ್ದ? ಏನಿಲ್ಲ ರೀ, ಹೆಣ್ಮಕ್ಳು ಬೇಕಾಗಿತ್ತು, ಕಷ್ಟದಾಗ ಹುಟ್ಟಿದ ಹೆಣ್ಣೆಲ್ದಿರೋದು ಒಂದು ಜೀವನ. ನಾನು ಹೆಣ್ಣತಿದ್ದೀನಪ್ಪ, ನನಗೆ ಖುಷಿ ಇದೆ. ಇಲ್ಲ, ನನ್ನ ಮಕ್ಳು ಎರಡು ಕಷ್ಟದಾಗ ಹುಟ್ಟಿದ್ರಿ. ನಮ್ಗೆ ಯಾವ್ದನ ಕಷ್ಟ ಕೇಳಂದ್ರೆ ನಮಗೆ ವೈಯಕ್ತಿಕ ಕಷ್ಟ ಯಾವುದೂ ಇಲ್ರಿ. ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ಇಂಥ ಕಷ್ಟದಾಗ ಬರೀ ಕಷ್ಟದಾಗ ಹತ್ಕೊಂತ ಹುಟ್ಟಿದ ಮಕ್ಕಳು ರೀ. ಯಾಕಂದ್ರೆ ನಮ್ಮ ಅಕ್ಕ ಸತ್ತು 1 ತಿಂಗಳಿಗೆ ಇವ ಹುಟ್ಟ್ಯಾನ್ರಿ. ಇವ ಹುಟ್ಟಿನ ಸೋದರ ಮಾವ ಹೋಗಿಬಿಟ್ಟ. ನಮ್ದು ದೊಡ್ಡ ಫ್ಯಾಮ್ಲಿ, ಎಲ್ಲ ಜನರನ್ನ ಕಡಿಮೆ ಹಾಕ್ಕೊಂತ ಬಂದ್ಬಿಟ್ರ. ಆ ಒಂದ್ರೊಳಗೆ ನಮ್ಮ ಮಕ್ಕಳನ್ನ ನೋಡ್ತಿದ್ದಿಲ್ಲ ನಾವು. ಅವ್ರ 4 ಮಂದಿ, ಇವ್ರು 4 ಮಂದಿ, ಇವ್ರು ಸೇರಿ 9 ಮಂದಿ ಹಾಕಿದ್ರು. ಒಂದು ಬೋಗಣೆ ಅನ್ನ ಸಾರು ಮಾಡೋದು. ಚಪಾತಿ ನಮ್ಮ ಮಳೆಯ ಚಪಾತಿ ಕೊಡಂದ್ರೆ 2 ಚಪಾತಿ ಕೊಡ್ತಿದ್ವಿ. ಯಾಕೆ ಇವನು 30 ಚಪಾತಿ ಮಾಡಿದ್ರು ಇಬ್ಬರಿಗೆ ಎಲ್ಲರಿಗೂ 2 ಬರ್ತಿರ್ಲಿಲ್ಲ. ಅಂಥದ್ರಾಗ ನಮ್ಮ ಮಕ್ಳು ಕಷ್ಟದಾಗ ಹುಟ್ಟಿದ ಮಕ್ಕಳು.
ಈಗ ನಮ್ಮ ಬುಟ್ಟಿ ತುಂಬ ಚಪಾತಿ ನೋಡ್ರಿ ನಮ್ಮ ಮಳೆ ನೆನಪಿಗೆ ಬರ್ತಾನೆ ರೀ ಅತ್ತಿ ಇನ್ನೊಂದು ಕೊಡು ನನಗೆ ಅದೊಂದು ನೋವು ನನಗೆ ಇನ್ನೂ ತನ ಚಪಾತಿ ನೋಡಿದಾಗ ಭಾಳ ಬೇಜಾರು. ಅಳಿಯ ಅಂದರೆ ಅಣ್ಣನ ಮಗ. ಅಣ್ಣನ ಮಗ. ಚಪಾತಿ ನೋಡಿದಾಗ ಒಂದು ಬೇಜಾರಾಗ್ತೈತೆ ಅಷ್ಟೇ. ನೋಡಿ ಎಷ್ಟು ಹೆಂಗಿದೆ, ಪ್ರತಿಯೊಂದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋತಾರಮ್ಮ. ಯಾಕಂದ್ರೆ ನಾವು ಎಲ್ಲಾರ್ಗತ್ಲೆ ನಿಮ್ಮನ್ನ ಪಟ್ಟ ನೋಡಿ ನಾವು ಬಿಟ್ಟು ಬಿಡಂಗಿಲ್ಲ ರೀ. ಸುಮಾರು ಒಂದು ತಿಂಗಳು ಇರ್ತೈತೆ ರೀ ನಮ್ದು ಅವ್ರು ಎಲ್ಲರ ಮೈಂಡ್ ಹೆಂಗೆ ಅದಾವ ಗೊತ್ತಿಲ್ಲ ರೀ ನಮ್ಗೆ. ನಮ್ಮ ಮೈಂಡ್ ಹೆಂಗೈತಿ ಒಂದೇ ಸತಿ ಈಗ ಯಾರು ಬಂದಮ್ಮ ನೀವು ನಂದು ನಿಂತು ಮದುವೆ ಮಾಡಬೇಕು ಅಂದ್ರೆ ನಾವು ಯಾವುದೂ ನೋಡಂಗಿಲ್ಲ ರೀ. ಫಸ್ಟ್ ಹೆಣ್ಣು ಹುಡ್ಕೋದು ಅವ್ನು ಮದುವೆ ಮಾಡೋದು, ಆಮೇಲೆ ಅದೇನ್ರಿ ಹೆಣ್ಣು ಅವ್ರು ಕೊಡಲಿಲ್ಲ ಏನರ ಗೊಂದಲ ಆಯ್ತು ಅಂದ್ರೆ ನಾವು ಸರಿಯಾಗಿ ಊಟ ತಿಂದ್ರೆ ನಾವು ಬೇರೆ ತಿಂದಂಗೆ ಅಷ್ಟು ಬೇಜಾರಾಗುತ್ತೆ. ನಾವು ಅಂದ್ಕೊಂಡಿದ್ದು ತಪ್ಪಿತಲ್ಲ ಅಂಥೇಳಿ ಈಗಿನ ಅವ್ರು ಮಾಡ್ತಾರೆ. ನನಗೆ ಹೆಣ್ಗಂಡಿನ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಹೇಳ್ತಾರೆ, ಅಮ್ಮ ನೀ 10 ರೂಪಾಯಿ ತೊಗೊಳಾರ್ದ ಹಿಂಗೆ ಮಾಡ್ತಿಲ್ಲ ಅಂತಿಲ್ಲಪ್ಪ. ನನಗೆ ಅದ್ರಾಗ ಮಾಡೋದ್ರಿಂದ ನನ್ನ ಮಕ್ಕಳು 8 ಮದುವೆ ಮಾಡಿದಾಳಮ್ಮ ಇಲ್ಲಿವರೆಗೂ. ಯಾರ ಹತ್ರನೂ 1 ರೂಪಾಯಿ ಯಾರ ಮನೇಲಿ ಒಂದು ಕಾಫಿ ಕುಡಿಯೋಣ. ಈ ಕಾಫಿ ಕುಡಿಯಂಗಿಲ್ಲ ಅಂದಿದ್ದಕ್ಕನ ಕರ್ಕರ ಚಹಾ ಕುಡ್ಸಾಕತ್ತಾರೆ. ಅಮ್ಮ ನೀ ಹಂಗೆ ಅನ್ಬೇಡ, ನೀ ಚಹಾ ಕುಡಿಬೇಕು, ಅದು ತಪ್ಪಾಗತ್ತೆ ರೀ. ಯಪ್ಪ ನಾ ಹಿಂಗೆ ಮಂದಿ ಮುಂದೆ ಅಂತೀನಿ ಒಂದು ಕಪ್ ಚಹಾ ಕುಡಿಯಂಗಿಲ್ಲ ಅಂತೇಳಿ ನೀವು ಚಹಾ ಕುಡಿಸಿರಿ ನಾ ಹೆಂಗೆ ಅನ್ನೋದು ಅದೊಂದು ಬಿಡ್ತೀನಿ ರೀ. ಯಾಕೆ ಚಹಾ ಕುಡ್ಸಾಕತ್ತಾರೆ ರೀ. ಯಮ್ಮ ನೀ ಚಹಾ ಕುಡ್ದು ಹೋಗ್ಬೇಕು, ದೇವ್ರ ಹೊತ್ತಿ ಹಂಗೆ ಬಿಡಂಗಿಲ್ಲ. ಹಂಗೆ ರೀ ಈಗಿನ ಮೈಂಡಿಗೂ ನಮ್ಮ ಮೈಂಡಿಗೂ ಭಾಳ ವ್ಯತ್ಯಾಸ ಐತ್ರಿ. ಆದ್ರೂ ನಾ ಹೇಳ್ತೀನಿ ಎಲ್ಲರೂ ಹಂಗೆ ಇದ್ರನ ಪ್ರಾಮಾಣಿಕತೆ ಇದ್ದ ಏನು ದೇವ್ರು ಕಡಿಮೆ ಮಾಡಂಗಿಲ್ಲ ಅನ್ನೋದಕ್ಕೆ ನಿಮ್ಮ ಅಂಬಕ್ಕನ ಉದಾಹರಣೆ. ಪುಂಡಿ ಪುಚಾಕಿ ದೋಸ್ತ್ರೋ ಧೆನ್ ಬಬ್ಲಾದಿ ಮಹಾರಾಜ್ ಕಿ ಜೈ. ನಮ್ಮ ಪಯಣ ಬಬ್ಲಾದಿ ಕಡೆಗೆ. ಯವ್ವ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ನಮಸ್ಕಾರ. ಹಿಂದೆ ಚಾಮುಂಡೇಶ್ವರಿ ಅಮ್ಮ ಅದಾಳ್ರಿ. ಸ್ಪೆಷಲ್ ವಿಡಿಯೋ ಇದೆ 400K ನಂದು ಫಾಲೋಯಿಂಗ್ ಆತ ಇವತ್ತು. ಸೊ ಫಾಲೋ ಮಾಡ್ತಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ನಿಮ್ಗಿರೋ ದೊಡ್ಡ ಶಕ್ತಿ ಅಂಬಕ್ಕ. ಈ ದೊಡ್ಡ ದೊಡ್ಡ ಬಿಲ್ಡಿಂಗಿಗೆಲ್ಲ ಪಿಲ್ಲರ್ ಹೆಂಗೋ ನಮ್ಮ ಮನೆಗೆ ನಮ್ಮ ತಾಯಿನೇ ದೊಡ್ಡ ಪಿಲ್ಲರ್. ತಂದೆನೂ ಪಿಲ್ಲರೇ, ತಂದೆ ಇಲ್ಲ ಅಂತಲ್ಲ. ಯಾಕಂದ್ರೆ 2 ಕೈ ಇದ್ರೇನೆ ಚಪ್ಪಾಳೆ, ತಂದೆ ತಾಯಿ ಇದ್ರೇನೆ ಮನೆ. ಆದ್ರೆ ನಮ್ಮ ಮನೆಗೆ ತಾಯಿನೇ ಶಕ್ತಿ.